ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಏಕಾದಶಿ ದಿನದ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬೇಗ ಎದ್ದೆ. 7:30 ಪೂಜೆ ಮಾಡಿ ಮುಗಿಸೋಣ ಅಂತ ಹೇಳಿ. ಆದರೆ ನಮ್ಮ ಪಾಪನೂ ಕೂಡ ಜೊತೆಯಲ್ಲಿ ಎದ್ದ ಅಂತ ಹೇಳಿ ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದೆ. ನಮ್ಮ ಅಣ್ಣನೂ ಕೂಡ ಬೆಳಗ್ಗೆ ಹೊತ್ತು ಬೇಗ ಡ್ಯೂಟಿಗೆ ಹೊರಡ್ತಾರೆ. ಅವ್ರಿಗೊಂದು ಸ್ವಲ್ಪ ಕಾಫಿ ಇಟ್ಕೊಟ್ಟೆ. ತಿಂಡಿ ಏನು ಬೇಡ, ಲೇಟಾಗೆ ಮಾಡ್ಕೊ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸುಮ್ಮನೆ ಅದೇ ಪಾಪಗೊಬ್ಬನಿಗೆಲ್ವ ಲೇಟಾಗಿ ಮಾಡೋಣ ಅಂತ ಹೇಳಿ ನಾನು ಉಪವಾಸ ಇದ್ದೆ. ಇನ್ನೇನು ಅವನು ಕೈನೂ ಬಿಡಲ್ಲ ಅಂತ ಹೇಳಿ ಅಲ್ಲೇ ಪಾರಿಜಾತ ಗಿಡ ಇದೆ ಮನೆ ಕೆಳಗಡೆನೆ. ಅಲ್ಲಿ ಬೆಳಗ್ಗೆ ಎದ್ದೇಳಕ್ಕೆ ತುಂಬ ಹೂವು ಉದುರಿರುತ್ತೆ. ಅದನ್ನೆಲ್ಲ ತೊಗೊಂಬಂದು ಪೋಣಿಸ್ಕೊಂಡೆ, ದೇವ್ರಿಗೆ ಹಾರ ಥರ ಮಾಡಿ ಹಾಕಿದೆ. ಇನ್ನು ನಮ್ಮ ಮನೆಯವ್ರು ಬಂದಮೇಲೆ ಪಾಪನವ್ರ ಕೈಲಿ ಕೊಟ್ಟು ದೇವ್ರ ಮನೆ ಪಾತ್ರೆ ಎಲ್ಲ ತೊಳ್ಕೊಂಡು ಮತ್ತು ಪೂಜೆಗೆ ಅಂತ ಹೇಳಿ ರಾಸಾಯನ ಮಾಡಿಕೊಂಡೆ. ಇಲ್ಲಿ ಮನೇಲಿ ಯಾವ್ಯಾವ ಹಣ್ಣಿದೆ ಎಲ್ಲನೂ ಹಾಕಿ ಸಿಂಪಲ್ಲಾಗಿ ರಾಸಾಯನ ಮಾಡಿಕೊಂಡೆ. ಇನ್ನೇನು ಬೇಡ ಮಾಡೋದು ಅಂತ ಹೇಳಿ. ದೇವ್ರ ಮನೆದು ರೆಡಿ ಮಾಡೋದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿ 10:30 ಮಾಡಬೇಕು ಅಂತ ಹೇಳಿದ್ರಲ್ಲ, ಬೇಗ ಮಾಡೋಣ ಅಂತೇಳಿ ಅಲ್ಲೇ 7:30 ಮೇಲಾಗಿ ಹೋಗಿತ್ತು. ಒಂದು 9 ಗಂಟೆ ಅಷ್ಟರೊಳನಾರ ಮುಗಿಸೋಣ ಅಂತ ಹೇಳಿ ಮಾಡಿಕೊಂಡೆ. ನಾನು ಪೂಜೆ ಮಾಡಿದಾಗ 8:45 ಆಗಿತ್ತಲ್ಲೇ. ನಮ್ಮ ಮನೆಯವ್ರು ನಾನು ಮಲ್ಕೋಬೇಕು ಬೇಗ ಮಾಡು ಅಂತ ಹೇಳಿ ಮಾಡಿಸಿದ್ರು. ಬೇಗ ದೇವ್ರ ಫೋಟೋಗೆಲ್ಲ ಹೂವು ಇಟ್ಟು ಸ್ವಲ್ಪ ದೇವ್ರ ಮುಂದೆ ರಂಗೋಲಿ ಹಾಕಿದೆ. ಮತ್ತು ಇಲ್ಲಿ ಅಕ್ಕಿ ಹಿಟ್ಟಿನ ದೀಪನ ಹಚ್ಚೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ವೀಳ್ಯದೆಲೆಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ ಹಚ್ಚಿ ಮತ್ತು ಅಕ್ಕಿ ಹಿಟ್ಟನ್ನ ಮಿದ್ದು ಅದಕ್ಕೆ ದೀಪ ಹಚ್ಚಲಿಕ್ಕೆ ಸ್ವಲ್ಪ ಶೇಪ್ ಥರ ಮಾಡಿಕೊಂಡು ಎಲ್ಲದಕ್ಕೂ ಕುಂಕುಮ ಹಚ್ಚಿ ಎಣ್ಣೆ ಬಿಟ್ಟು ದೀಪ ಹಚ್ಚಿದೆ. ಒಬ್ಬೊಬ್ಬರು ಅಕ್ಕಿನ ನೆನೆಸಿ ಪುಡಿ ಮಾಡಿ ಮಾಡ್ತಾರೆ. ಅಷ್ಟು ಟೈಮ್ ಇರಲಿಲ್ಲ ಅಂತ ಹೇಳಿ ಮನೇಲೇ ಅಕ್ಕಿ ಹಿಟ್ಟಿತ್ತಲ್ಲ ಅದರಲ್ಲೇ ಪುಟ್ಟಾಗಿ ದೀಪ ಮಾಡಿಕೊಂಡೆ. ಸ್ವಲ್ಪ ಅಗಲ ಆಯಿತು ಅನ್ನಿಸ್ತು. ಸ್ವಲ್ಪ ತೆಳು ಮಾಡಿಬಿಟ್ಟಿದೆ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆಂದ. ಈ ದೀಪ ಹಚ್ಚಿದ್ರೆ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಹೇಳ್ತಾರೆ. ನಾನು ಅದಕ್ಕೋಸ್ಕರನೇ ಈ ದೀಪನ ಹಚ್ಚಿ, ಹೇಗಿದ್ರೂ ಉಪವಾಸ ಇದ್ದೀನಲ್ಲ ಅಂತ ಹೇಳಿ ಈ ದೀಪನ ಹಚ್ಚಿದೆ. ಅಕ್ಕಿ ಹಿಟ್ಟಿನ ದೀಪ ಆಲ್ಮೋಸ್ಟ್ ಈ ವಿಷ್ಣು ದೇವರಿಗೆ ಅಕ್ಕಿ ಹಿಟ್ಟಿನ ದೀಪನೇ ಶ್ರೇಷ್ಠ ಅಂತ ಹೇಳಿ ಹೇಳ್ತಾರೆ. ಮತ್ತು ಇಲ್ಲಿ ಅಕ್ಕಿ ಹಿಟ್ಟಿಂದ ರಂಗೋಲಿ ಬಿಡೋಣ ಅಂತ ಬಿಟ್ಟೆ. ಅದು ಯಾಕೋ ಅಲ್ಲಲ್ಲೇ ಹಿಟ್ಟಾದಂಗೆ ಅನ್ನಿಸ್ತಿತ್ತು. ಅದಕ್ಕೆ ಬೇಡ ಅಂತೇಳಿ ಸ್ವಲ್ಪ ರಂಗೋಲಿ ಇತ್ತು ಒಳಗಡೆ, ಅದನ್ನೇ ತಗೊಂಡು ಇಲ್ಲಿ ದೇವ್ರ ಚಿತ್ರನ ಬಿಟ್ಕೊಂಡೆ. ಚೆನ್ನಾಗಿ ಬಂದಿತ್ತು. ಸ್ವಲ್ಪ ದೊಡ್ಡದಾಯಿತು ಅಂತ ಅನ್ನಿಸ್ತು. ಆದರೂ ಕೂಡ ಏನೋ ಒಂಥರ ದೇವ್ರ ಮನೆಯೇ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ನನಗನ್ನಿಸ್ತು. ಈ ಥರ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡ್ರೆ ಏನೋ ಒಂಥರ ಫ್ರೆಶ್ ಅನಿಸುತ್ತೆ ಮನೆಯೆಲ್ಲ. ಮತ್ತು ನಾವು ಕೂಡ ಪಾಸಿಟಿವ್ ಮೈಂಡಲ್ಲಿ ಇರ್ತೀವಿ ಅಂತ ಅನಿಸುತ್ತೆ. ಏನೋ ಒಂಥರ ಮನೆಯೇ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ.
ಪಾಪುಗೂ ಕೂಡ ಉಪ್ಪಿಟ್ಟು ಮಾಡಿ ತಿನ್ನಿಸ್ಕೊಂಡು ಮಧ್ಯಾಹ್ನದ ಮೇಲೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹತ್ರದಲ್ಲಿ ಇಲ್ಲ ಅಂತ ಹೇಳಿ ಸುಮ್ಮನೆ ಆಗಿದ್ವಿ. ಇನ್ನು ನೈಟು ನಮ್ಮ ಅಣ್ಣ ಬಂದ ಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ನನಗಂತೂ ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಮತ್ತು ಸ್ವಲ್ಪ ಹೊತ್ತು ನೋಡೋಕ್ಕೂ ಬಿಟ್ಟಿದ್ದರು. ಆಮೇಲೆ ಈ ವಿಡಿಯೋಸ್ ಮಾಡೋ ಹಂಗಿಲ್ವಂತೆ, ನಾವು ಮಾಡೋಕ್ಕೋದು ಮಾಡಬೇಡಿ ಅಂತ ಕೂಡ ಹೇಳಿದ್ರು. ಇಲ್ಲಿ ಕಾಣಿಸ್ತಿದೆ ನೋಡಿ, ತುಂಬ ಚೆನ್ನಾಗಿ ಮಾಡಿದರು ಮತ್ತು ಪ್ರಸಾದನೂ ಕೂಡ ಕೊಟ್ಟರು. ಈಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು ಹಳ್ಳಿ ಕಟ್ಟೆಗೆಲ್ಲ ಪ್ರದಕ್ಷಿಣೆ ಹಾಕಿ ಬಂದ್ವಿ. ಇನ್ನು ಮಾರನೇ ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಊರಿಗೆ ಬರಬೇಕು ಅಂತ ಹೇಳಿ ಹೋಗೋಕ್ಕಾಗಲಿಲ್ಲ. ಇದಾಗಿತ್ತು ಏಕಾದಶಿ ದಿನದ ಬ್ಲಾಗು. ನಿಮಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.